Hi everyone, welcome back to my channel. I hope all of you are doing well. ಸೊ ಇವತ್ತಿನ ನಾನು ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದನ್ನು ನಾನು 15 ಡೇಸ್ವರೆಗೂ ಕಂಟಿನ್ಯೂ ಮಾಡ್ತೀನಿ. ಸೊ ಡೇ 1 ನೀವು 50 ಸೆಂಟೆನ್ಸಸ್ಸನ್ನು ಕಲಿತೀರಾ, ಡೇ 2 50 ಸೆಂಟೆನ್ಸಸ್ಸನ್ನು ಕಲಿತೀರಾ. ಸೊ ಈ ಥರ ಲಾಂಗ್ ವೀಡಿಯೋಸ್ ನಿಮಗೆ 1 ವೀಕಲ್ಲಿ 3 ವೀಡಿಯೋಸನ್ನು ನಾನು ಹಾಕ್ತಾ ಇರ್ತೀನಿ. ಸೊ 1 ವೀಕಲ್ಲಿ ನೀವು 150 ಸೆಂಟೆನ್ಸಸ್ಸನ್ನು ಕಲಿಬೋದು. ಇದನ್ನು ನೀವು ತಪ್ಪದೆ ನೋಡಿ. ವೀಕಲ್ಲಿ ಜಸ್ಟ್ 3 ವೀಡಿಯೋಸ್ ಇರುತ್ತೆ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವಿಡಿಯೋ. ಫಸ್ಟ್ ಸೆಂಟೆನ್ಸ್ ಇಸ್ ಐ ವಾಸ್ ಡಿವಾಸ್ಟೇಟೆಡ್. ಅಂದರೆ ನಾನು ಧ್ವಂಸಗೊಂಡೆ ಅಂತ ಅರ್ಥ. ಡಿವಾಸ್ಟೇಟೆಡ್. ಲೆಟ್ ಹರ್ ಗೋ. ಅವಳನ್ನು ಹೋಗಲು ಬಿಡು. ಲೆಟ್ ಹರ್ ಗೋ. ಐ ಕಾಂಟ್ ಡೂ. ನಾನು ಮಾಡಲಾರೆ, ನನ್ನಿಂದ ಮಾಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಐ ಕಾಂಟ್ ಡೂ. ಲೆಟ್ಸ್ ಗೋ ಹೋಮ್. ಮನೆಗೆ ಹೋಗೋಣ. ಲೆಟ್ಸ್ ಗೋ ಹೋಮ್. ಆರ್ ಯು ದೇರ್. ನೀವಲ್ಲಿದ್ದೀರಾ. ಆರ್ ಯು ದೇರ್. ಆಸ್ ಫಾರ್ ಆಸ್ ಐ ನೋ. ಅಂದರೆ ನನಗೆ ತಿಳಿದ ಮಟ್ಟಿಗೆ ಅಂತ ಅರ್ಥ. ಆಸ್ ಫಾರ್ ಆಸ್ ಐ ನೋ. ಡೋಂಟ್ ಯು ಡೇರ್. ನೀನು ಧೈರ್ಯ ಮಾಡಬೇಡ. ಸೊ ಡೋಂಟ್ ಯು ಡೇರ್. ಐ ವುಡ್ ರ್ಯಾದರ್ ಡೈ ದೆನ್ ಡೂಯಿಂಗ್ ದ್ಯಾಟ್. ಅಂದರೆ ನಾನು ಹಾಗೆ ಮಾಡೋದ್ಕಿಂತ ಸಾಯಲು ಇಚ್ಛಿಸ್ತೇನೆ ಅಂತ ಅರ್ಥ. ಐ ವುಡ್ ರ್ಯಾದರ್ ಡೈ ದೆನ್ ಡೂಯಿಂಗ್ ದ್ಯಾಟ್. ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ನೀವು ತೊಂದರೆಗೆ ಸಿಲುಕ್ತೀರಾ ಅಥವಾ ತೊಂದರೆಗೆ ಒಳಗಾಗ್ತೀರಾ ಅಂತ ಹೇಳಲಿಕ್ಕೆ ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ನಥಿಂಗ್ ಗೋಸ್ ಇನ್ ಗೋಯಿಂಗ್ ದೇರ್. ಅಂದರೆ ಅಲ್ಲಿಗೆ ಹೋಗೋದ್ರಿಂದ ಏನೂ ಆಗೋದಿಲ್ಲ. ನಥಿಂಗ್ ಗೋಸ್ ಇನ್ ಗೋಯಿಂಗ್ ದೇರ್. ಪುಟ್ ಯುವರ್ ಸೆಲ್ಫ್ ಟುಗೆದರ್. ಅಂದರೆ ನಿನ್ನನ್ನು ನೀನು ಸಂಭಾಳಿಸಿಕೋ ಅಂತ ಹೇಳಲಿಕ್ಕೆ ಪುಟ್ ಯುವರ್ ಸೆಲ್ಫ್ ಟುಗೆದರ್. ಹೌ ಡಿಡ್ ಯು ಲೂಸ್ ದ್ಯಾಟ್. ಅದನ್ನು ನೀನು ಹೇಗೆ ಕಳೆದುಕೊಂಡೆ. ಹೌ ಡಿಡ್ ಯು ಲೂಸ್ ದ್ಯಾಟ್. ದಿಸ್ ಇಸ್ ನಾಟ್ ದ ವೇ ಟು ಡೂ. ಇದು ಮಾಡುವ ವಿಧಾನವಲ್ಲ. ದಿಸ್ ಇಸ್ ನಾಟ್ ದ ವೇ ಟು ಡೂ. ಐ ವಿಲ್ ಥಿಂಕ್ ಅಬೌಟ್ ಇಟ್. ನಾನಿದ್ರ ಬಗ್ಗೆ ಯೋಚಿಸ್ತೇನೆ. ಐ ವಿಲ್ ಥಿಂಕ್ ಅಬೌಟ್ ಇಟ್. ವೈ ಡೋಂಟ್ ಯು ಪೇ ಅಟೆನ್ಷನ್. ನೀನು ಯಾಕೆ ಗಮನ ಹರಿಸೋದಿಲ್ಲ. ವೈ ಡೋಂಟ್ ಯು ಪೇ ಅಟೆನ್ಷನ್. ಐ ಹ್ಯಾಡ್ ಟು ಅಡ್ಮಿಟ್ ಡಿಫೀಟ್. ನಾನು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಐ ಹ್ಯಾಡ್ ಟು ಅಡ್ಮಿಟ್ ಡಿಫೀಟ್. ವಾಟ್ಸ್ ರಾಂಗ್ ವಿತ್ ಯು. ಏನಾಗಿದೆ ನಿನಗೆ. ವಾಟ್ಸ್ ರಾಂಗ್ ವಿತ್ ಯು. ಇಟ್ಸ್ ಓಕೆ ಟೇಕ್ ಲಿಟಲ್ ಬೆಟ್. ಪರವಾಗಿಲ್ಲ ಸ್ವಲ್ಪ ತೆಗೆದುಕೊಳ್ಳಿ. ಹೇಳ್ತೀವಲ್ಲ ಇದನ್ನ ನಾವು. ಇಟ್ಸ್ ಓಕೆ ಟೇಕ್ ಲಿಟಲ್ ಬೆಟ್. ವೈ ಆರ್ ಯು ಟಾಕಿಂಗ್ ಟು ಮೀ. ನೀನು ನನ್ನೊಂದಿಗೆ ಯಾಕೆ ಮಾತಾಡ್ತಿದೀಯಾ. ವೈ ಆರ್ ಯು ಟಾಕಿಂಗ್ ಟು ಮೀ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್. ನನ್ನ ಬಳಿ ಬೇರೇನೂ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್. ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್. ಇದು ಕೆಲವೇ ದಿನಗಳ ವಿಷಯ. ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್. ಸೊ ಹೇಳ್ತೀವಲ್ಲ ಇದು ಕೆಲವೇ ದಿನಗಳ ವಿಷಯ, ಹೇಗಾದರೂ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತೀವಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್. ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್. ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಟೇಕ್ ದಿಸ್. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನು ಇದನ್ನು ತಗೊಳ್ಬೋದಾ. ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಟೇಕ್ ದಿಸ್. ಸೊ ಇಫ್ ಯು ಡೋಂಟ್ ಮೈಂಡ್ ಅಂದರೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಅಂತ ಅರ್ಥ. ಥಿಂಕ್ ಆಫ್ ಇಟ್ ದಿಸ್ ವೇ. ಈ ರೀತಿ ಯೋಚಿಸ್ ನೋಡಿ. ಹೇಳ್ತೀವಲ್ಲ ಥಿಂಕ್ ಆಫ್ ಇಟ್ ದಿಸ್ ವೇ. ಐ ವಾಂಟ್ ಟು ಸ್ಪೀಕ್ ಲೈಕ್ ಯು. ನಾನು ನಿಮ್ಮಂತೆ ಮಾತನಾಡಲು ಬಯಸುತ್ತೇನೆ. ಐ ವಾಂಟ್ ಟು ಸ್ಪೀಕ್ ಲೈಕ್ ಯು. ಲೆಟ್ ಹರ್ ಬಿ ದ ವೇ ಶಿ ವಾಂಟ್ಸ್. ಅವಳು ಬಯಸಿದ ರೀತಿಯಲ್ಲಿಯೇ ಇರಲಿ ಅಂತ ಹೇಳಲಿಕ್ಕೆ ಲೆಟ್ ಹರ್ ಬಿ ದ ವೇ ಶಿ ವಾಂಟ್ಸ್. ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಅಂದರೆ ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ. ಅಂದರೆ ಹೇಳ್ತೀವಲ್ಲ ಅವ್ರ ಮಾತನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ ಅಂತ. ಸೊ ಹಾಗೆ ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಲೆಟ್ ಮಿ ಸ್ಲೀಪ್ ಅ ಬಿಟ್ ಲಾಂಗರ್. ನನಗೆ ಇನ್ನೂ ಸ್ವಲ್ಪ ಮಲಗಲು ಬಿಡು. ಲೆಟ್ ಮಿ ಸ್ಲೀಪ್ ಅ ಬಿಟ್ ಲಾಂಗರ್. ಐ ಕೀಪ್ ಥಿಂಕಿಂಗ್. ನಾನು ಯೋಚಿಸ್ತಲೇ ಇರ್ತೇನೆ. ಐ ಕೀಪ್ ಥಿಂಕಿಂಗ್. ಐ ಡೋಂಟ್ ನೋ ಹೌ ಟು ಸೇ. ಹೇಗೆ ಹೇಳಬೇಕು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಟು ಸೇ. ವಾಟ್ ಹ್ಯಾವ್ ಐ ಡನ್. ನಾನೇನು ಮಾಡಿದೆ. ವಾಟ್ ಹ್ಯಾವ್ ಐ ಡನ್. ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ಇತರರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಬೇಡಿ. ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ILL ಇಲ್. ಓಕೆ. ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ಐ ಫೌಂಡ್ ಹಿಮ್ ನೋ ವೇರ್. ನಾನು ಅವನನ್ನು ಎಲ್ಲಿಯೂ ಕಾಣಲಿಲ್ಲ, ಅವನೆಲ್ಲಿಯೂ ಸಿಗಲಿಲ್ಲ ಅಂತ ಹೇಳ್ತೀವಲ್ಲ. ಐ ಫೌಂಡ್ ಹಿಮ್ ನೋ ವೇರ್.
ವಾಟ್ ನೀಡ್ಸ್ ಟು ಬಿ ಡನ್, ಏನು ಮಾಡಬೇಕು. ವಾಟ್ ನೀಡ್ಸ್ ಟು ಬಿ ಡನ್. ಡೂ ವಾಟ್ ಎವರ್ ಯು ವಾಂಟ್, ನಿನಗೆ ಬೇಕಾದದ್ದನ್ನು ಮಾಡು. ಡೂ ವಾಟ್ ಎವರ್ ಯು ವಾಂಟ್. ದೆರ್ ಇಸ್ ನೋ ನೀಡ್ ಆಫ್ ಇಟ್, ಅದರ ಅಗತ್ಯ ಇಲ್ಲ. ದೆರ್ ಇಸ್ ನೋ ನೀಡ್ ಆಫ್ ಇಟ್. ಕುಡ್ ಯು ಸ್ಪೀಕ್ ಸ್ಲೋಲಿ, ನೀವು ನಿಧಾನವಾಗಿ ಮಾತನಾಡಬಹುದೇ. ಕುಡ್ ಯು ಸ್ಪೀಕ್ ಸ್ಲೋಲಿ. ಡಿಡ್ ಯು ಎವರ್ ಕಮ್ ಆನ್ ಟೈಮ್, ನೀವು ಎಂದಾದರೂ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ. ಡಿಡ್ ಯು ಎವರ್ ಕಮ್ ಆನ್ ಟೈಮ್. ಐ ಡೋಂಟ್ ನೀಡ್ ಇಟ್, ನನಗೆ ಅದರ ಅಗತ್ಯವಿಲ್ಲ. ಐ ಡೋಂಟ್ ನೀಡ್ ಇಟ್. ಆಲ್ ಮೈ ಎಫರ್ಟ್ಸ್ ವೆಂಟ್ ಇನ್ ವೇನ್, ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಯಿತು. ಆಲ್ ಮೈ ಎಫರ್ಟ್ಸ್ ವೆಂಟ್ ಇನ್ ವೇನ್. ದೆರ್ ಇಸ್ ನೋ ಯೂಸ್ ಆಫ್ ರಿಗ್ರೆಟಿಂಗ್ ನಾವ್, ಈಗ ವಿಷಾದಿಸಿ ಪ್ರಯೋಜನವಿಲ್ಲ. ಅಂದರೆ ರಿಗ್ರೆಟ್ ಅಂದರೆ ಮುಂಚೆ ಆಗಿರೋದ್ರ ಬಗ್ಗೆ ಇವಾಗ ಕೊರಗೋದು, ಅಯ್ಯೋ ಹಾಗಾಗಬಾರ್ದಾಗಿತ್ತು ಅಂತ. ಸೊ ಅದನ್ನೇನು ಹೇಳ್ತೀವಿ, ರಿಗ್ರೆಟ್ ಅಂತ ಹೇಳ್ತೀವಿ. ಅಂದರೆ ಪಶ್ಚಾತ್ತಾಪ ಪಡೋದು. ಐ ಆಮ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್, ಅದರಿಂದ ನಾನು ಹೊರಬರಲು ನನಗೆ ಸಾಧ್ಯ ಆಗ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಶಿ ಈಸ್ ರಿಯಲಿ ಸ್ಯಾಡ್, ಅವಳು ನಿಜವಾಗಿಯೂ ದುಃಖಿತಳಾಗಿದ್ದಾಳೆ. ಶಿ ಈಸ್ ರಿಯಲಿ ಸ್ಯಾಡ್. ಐ ಟ್ರೈ ಟು ಕನ್ಸೋಲ್ ಹರ್, ನಾನು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ಸೊ ಕನ್ಸೋಲ್ ಅಂದರೆ ಸಮಾಧಾನಪಡಿಸೋದು ಅಂತ ಅರ್ಥ. ಐ ಶುಡ್ ಲೀವ್ ನಾವ್, ನಾನೀಗ ಹೊರಡಬೇಕು. ಐ ಶುಡ್ ಲೀವ್ ನಾವ್. ಶಿ ಈಸ್ ಗೆಟಿಂಗ್ ಲೇಟ್, ಅವಳಿಗೆ ತಡವಾಗ್ತಾ ಇದೆ. ಶಿ ಈಸ್ ಗೆಟಿಂಗ್ ಲೇಟ್. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡೂ, ಮಾಡಲು ಬಹಳಷ್ಟು ಕೆಲಸಗಳಿವೆ. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಬಿಫೋರ್ ಡೂಯಿಂಗ್ ಎನಿಥಿಂಗ್ ಥಿಂಕ್ ಟ್ವೈಸ್, ಯಾವುದೇ ಕೆಲಸವನ್ನು ಮಾಡೋ ಮೊದಲು 2 ಬಾರಿ ಯೋಚಿಸಿ. ಬಿಫೋರ್ ಡೂಯಿಂಗ್ ಎನಿಥಿಂಗ್ ಥಿಂಕ್ ಟ್ವೈಸ್. ಐ ಡೋಂಟ್ ವಾಂಟ್ ಟು ಬಾದರ್ ಯು, ನಾನು ನಿನಗೆ ತೊಂದರೆ ಕೊಡಲು ಬಯಸೋದಿಲ್ಲ. ಐ ಡೋಂಟ್ ವಾಂಟ್ ಟು ಬಾದರ್ ಯು. ಇಸ್ ಇಟ್ ರಿಯಲಿ ದ್ಯಾಟ್ ಬ್ಯಾಡ್, ಅದು ನಿಜವಾಗಿಯೂ ಅಷ್ಟು ಕೆಟ್ಟದ್ದಾ. ಇಸ್ ಇಟ್ ರಿಯಲಿ ದ್ಯಾಟ್ ಬ್ಯಾಡ್. ಐ ಕುಡಂಟ್ ಡೂ ಇಟ್, ನಾನು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಐ ಕುಡ್ ನಾಟ್ ಡೂ ಇಟ್ ಅಂತಲೂ ಹೇಳ್ಬೋದು, ಅಥವಾ ಐ ಕುಡಂಟ್ ಡೂ ಇಟ್ ಅಂತಲೂ ಹೇಳ್ಬೋದು. ಐ ವಾಸಂಟ್ ಫೀಲಿಂಗ್ ವೆಲ್, ನನಗೆ ಹುಷಾರಿರಲಿಲ್ಲ. ಐ ವಾಸಂಟ್ ಫೀಲಿಂಗ್ ವೆಲ್. ಸೊ ವಾಸಂಟ್ ಅಂತಲೂ ಯೂಸ್ ಮಾಡ್ಬೋದು, ಅಥವಾ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಅಂತಲೂ ಹೇಳ್ಬೋದು. ಐ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್, ನಾನು ನಿಮ್ಮ ಶ್ರಮವನ್ನು ಪ್ರಶಂಸಿಸ್ತೇನೆ. ಐ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಾನು ನೆಕ್ಸ್ಟ್ 50 ಸೆಂಟೆನ್ಸಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಸೀರೀಸನ್ನು ನಾನು 15 ಡೇಸ್ವರೆಗೂ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಹೆಚ್ಚಿನ ಸೆಂಟೆನ್ಸಸ್ಸನ್ನು ನೀವು ಕಲಿಬೇಕಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.